ನಮಸ್ಕಾರ ವೀಕ್ಷಕರೇ, ದ ಇನ್ಸ್ಪಿರೇಷನ್ ದ ಸೋಲ್ ಆಫ್ ಟ್ಯಾಲೆಂಟ್ ಅರ್ಪಿಸುವಂತಹ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಪದ್ಮಶ್ರೀ ಪ್ರವೀಣ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಇವತ್ತು ಯಾವೆಲ್ಲ 2 ರೆಸಿಪಿಗಳನ್ನ ನೀವು ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ? ಫಸ್ಟ್ ನಿಮಗೆ ಸ್ಪೈಸಿ ಬಿಸ್ಕೆಟ್ ಒಂದು ರೆಸಿಪಿ, ಇನ್ನೊಂದು ಸಾಬುದಾನ ವಡೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 2 ನಾನು ಕ್ರಿಯೇಟ್ ಮಾಡಿರೋ ರೆಸಿಪೀಸ್, ಓನ್ ರೆಸಿಪೀಸ್. ಹೌದು. ನೀವು ಹಿಂದೆ ಹೇಳಿದ್ರಿ ನಿಮ್ದೇ ಒಂದು ಬೇರೆ ಬೇರೆ ಕ್ರಿಯೇಟ್ ಮಾಡೋದಂದ್ರೆ ನಿಮಗೆ ತುಂಬಾ ಇಷ್ಟ ಅಂತ. ಓಕೆ, ಸೊ ಇದೆರಡು ನನ್ನ ಓನ್ ರೆಸಿಪೀಸ್ ಅನ್ನು ಮಾಡಿದ್ದೀನಿ. ಅದೆರಡು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಅದರಲ್ಲಿ ಯಾವ್ದು ಮೊದಲು ತಿಳಿಸ್ಕೊಡ್ತೀರಾ ಮ್ಯಾಮ್? ಸ್ಪೈಸಿ ಬಿಸ್ಕೆಟ್ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ. ಸ್ಪೈಸಿ ಬಿಸ್ಕೆಟ್, ಅದಕ್ಕೋಸ್ಕರ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಿಳಿಸಿ. ಬನ್ನಿ. ಗೋಧಿ ಹಿಟ್ಟು 1 ಕಪ್, ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ 1/4 ಕಪ್, 1 ಟೇಬಲ್ ಸ್ಪೂನ್ ಎಳ್ಳು, 1 ಟೇಬಲ್ ಸ್ಪೂನ್ ಶುಂಠಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಕಪ್ ಪುದೀನ, ಮೆಲ್ಟ್ ಮಾಡ್ಕೊಂಡಿರೋ ಬಟರ್. ಇವಾಗ ಗೋಧಿ ಹಿಟ್ಟು 1 ಕಪ್. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಾವು ಮೈದಾ ಯೂಸ್ ಮಾಡ್ತಿಲ್ಲ, ಓಕೆ, ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಿಲ್ಲ, ಓಕೆ, ನೀರು ಯೂಸ್ ಮಾಡ್ತಿಲ್ಲ. ಸೊ ಮೈದಾ ಹಿಟ್ಟು, ಇದು ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು. ಸೊ ಎಳ್ಳು 1 ಟೇಬಲ್ ಸ್ಪೂನ್, ಹಸಿ ಶುಂಠಿ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಜೀರಿಗೆ. ಶುಂಠಿನ ತೆರ್ಕೊಂಡಿದ್ದೀರಾ ಅಥವಾ ಸಣ್ಣ ಕಟ್ ಮಾಡಿರೋ? ಹೌದು. ಹಸಿಮೆಣಸಿನ್ಕಾಯಿ ನಿಮಗೆ ನೋಡಿದ್ರೆ ಜಾಸ್ತಿ ಅನ್ಸ್ತದೆ, ಬಟ್ ಬೇಕಾದ್ಮೇಲೆ ನಿಮ್ಗೆ ಖಾರ ಸಿಗಲ್ಲ, ಅಷ್ಟೊಂದು ಖಾರ ಅನ್ಸಲ್ಲ. ಇವಾಗ ಖಾರ ಅನ್ಸುತ್ತೆ, ಬಟ್ ಬೇಕಾದ್ಮೇಲೆ ನಿಮ್ಗೆ ಖಾರ ಬರಲ್ಲ. ಅದು ಅದ್ರೊಳಗಿರೋ ಸೀಡ್ಸ್ ಗಳನ್ನ ಯೂಸ್ ಮಾಡ್ಬೇಕಾ? ಹೌದೌದು. 1/4 ಕಪ್ ಪುದೀನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಈಗ ಮ್ಯಾಮ್, ಪುದೀನ ಎಲೆಗಳು ಕೆಲವೊಂದು ದೊಡ್ಡ ದೊಡ್ಡ ಬರುತ್ತೆ, ಅದಕ್ಕೆ ಅವುಗಳನ್ನ ಕಟ್ ಮಾಡ್ಕೊಂಡಿದ್ದೀರಾ ಅಥವಾ ಫುಲ್ ಹಾಕಿ? ಜಸ್ಟ್ ರಫ್ ಆಗಿ ಕಟ್ ಮಾಡಿದೀನಿ, ತುಂಬಾ ಫೈನ್ ಶಾಪ್ ಮಾಡಿಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಬೇಕಾದ್ರೆ ಅದೆಲ್ಲ ಸಣ್ಣಕ್ಕಾಗ್ಬಿಡುತ್ತೆ, ನಿಮ್ಗೆ ದೊಡ್ಡ ದೊಡ್ಡದಾಗಿ ಬೈಟ್ ಸಿಗಲ್ಲ. ಓಕೆ. ಸೊ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಂಡಿರೋ ಬಟರ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಜಸ್ಟ್ ಬೆಣ್ಣೆ ಮೆಲ್ಟ್ ಆಗೋ ತನಕ ಅಷ್ಟೇ ಅಲ್ವಾ? ಅಷ್ಟೇ, ಅದನ್ನ ತುಪ್ಪ ಮಾಡ್ಕೊಂಬಾರ್ದು, ಜಸ್ಟ್ ಬೆಣ್ಣೆ ಮೆಲ್ಟ್ ಆಗ್ಬೇಕು. ಫುಲ್ ಬೆಣ್ಣೆಯಲ್ಲೇ ಕಲಿಸ್ಬೇಕಾ? ಹೌದು. ಒಂದೇ ಸರಿ ಹಾಕ್ಬೇಡಿ, ಸೊ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ. ನೋಡಿದ್ರಲ್ವಾ ವೀಕ್ಷಕರೇ, ಬಿಸ್ಕೆಟ್ ಅನ್ನ ಮನೇಲೆ ಹೇಗೆ ತಯಾರಿಸೋದು ಅನ್ನೋದು ಅವರು ಹೇಳ್ತಾ ಇದ್ದಾರೆ, ಅವ್ರದ್ದು ಓನ್ ರೆಸಿಪಿ ಅಂತ. ಎಷ್ಟೊಂದು ಕ್ರಿಯೇಟಿವಿಟಿ, ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ ನೋಡಿ. ಇದು ಪುದೀನಾ ಫ್ಲೇವರ್ ಇನ್ ಬಿಸ್ಕೆಟ್. ಹೌದು, ಹೊರಗಡೆ ಸಿಗಲ್ಲ ಅಲ್ವಾ? ಹೌದು, ನಿಮ್ಗೆ ಆಚೆ ಸಿಗಲ್ಲ. ಪ್ಲಸ್ ಹೆಲ್ತಿ ಎಲ್ಲ, ಶುಂಠಿ ಹಾಕಿದೀವಿ, ಜೀರಿಗೆ ಹಾಕಿದೀವಿ, ಎಳ್ಳಿದೆ, ಎಳ್ಳಿಂದ ಕ್ಯಾಲ್ಸಿಯಂ ಇರುತ್ತೆ ನಿಮ್ಗೆ. ಸೊ ಇದೆಲ್ಲ ಹೆಲ್ತಿ. ಆಮೇಲೆ ಇದರಲ್ಲಿ ಸೋಡಾ ಇಲ್ಲ, ಮೈದಾ ಇಲ್ಲ. ನಿಮ್ದು 2-3 ಐಟಮ್ಗಳಲ್ಲಿ ಹೀಗೆ ನೋಡಿದೆ ಮ್ಯಾಮ್. ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲದೆ ಇದ್ದಾಗ ಇಂಡೈರೆಕ್ಟ್ಲಿ ಒಂದು ವಿಟಮಿನ್ಸ್ ಗಳನ್ನ ಹಾಕ್ಬಹುದು. ಇನ್ನು ತುಂಬಾ ವೆರೈಟಿ ಬಿಸ್ಕೆಟ್ ಗಳನ್ನ ನೀವು ಮಾಡ್ತೀರಾ? ಹೌದು, ಪಾಲಕ್ ಬಿಸ್ಕೆಟ್ ಇದೆ, ಕ್ಯಾರೆಟ್ ಬಿಸ್ಕೆಟ್ ಇದೆ. ಈ ತರ ಅದು ಪಾಲಕ್ ಬಿಸ್ಕೆಟ್, ಕ್ಯಾರೆಟ್ ಬಿಸ್ಕೆಟ್ ನೀವು ತಿನ್ನುವಾಗ ಹೇಳಲಿಕ್ಕೆ ಆಗಲ್ಲ, ಬಟ್ ಅದ್ರಲ್ಲಿ ಮಿಕ್ಸ್ ಮಾಡಿರ್ತೀವಿ ನಾವು. ಬಟ್ ತಿನ್ನುವಾಗ ಇದು ಪಾಲಕ್ ಹಾಕಿ ಮಾಡಿದ್ದಾರೆ, ಕ್ಯಾರೆಟ್ ಹಾಕಿ ಮಾಡಿದ್ದಾರೆ, ಬೀಟ್ರೂಟ್ ಹಾಕಿ ಮಾಡಿದ್ದಾರೆ ಅಂತ ನೀವು ಹೇಳಲಿಕ್ಕೆ ಆಗಲ್ಲ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡಿ, ಈ ತರ ಮಿಕ್ಸ್ ಮಾಡಿಕೊಂಡು ಇದು ನಿಮ್ಗೆ ಉಂಡೆ ಹದಕ್ಕೆ ಬರಬೇಕು. ಓಕೆ, ಒಂದು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು. ಕೆಲವೊಂದು ಗೋಧಿ ಹಿಟ್ಟು ನಿಮ್ಗೆ ಜಾಸ್ತಿ ತಗೊಳುತ್ತೆ, ಕೆಲವೊಂದು ಕಮ್ಮಿ ತಗೊಳುತ್ತೆ. ನೀವು ಯೂಸ್ ಮಾಡೋ ಗೋಧಿ ಹಿಟ್ಟು ಮೇಲ್ ಹೋಗುತ್ತೆ. ಬೆಣ್ಣೆ ನಾವು ಹೇಳಿದಷ್ಟು ಮೆಷರ್ಮೆಂಟ್ ಹಾಕೊಬಹುದು, ಇನ್ನ ಸ್ವಲ್ಪ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ.
ಮ್ಯಾಮ್ ಅದು ಹೊರಗಿಂದ ಗೋಧಿ ಹಿಟ್ಟು ತಂದಿರೋದು ಯೂಸ್ ಮಾಡ್ಬೋದು, ಅಥವಾ ಕೆಲವೊಬ್ರು ಹೇಳ್ತಾರಲ್ಲ ಗೋಧಿನೇ ತಂದ್ಬಿಟ್ಟು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿದ್ರೇನೆ ಒಳ್ಳೇದು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ನಾವು ತಂದು ಮಾಡಿಸಿದ್ರೇನೆ ಒಳ್ಳೇದು. ಯಾಕಂದ್ರೆ ಆಚೆ ಅವರು ಹೆಂಗ್ ಮಾಡಿರ್ತಾರೋ, ಯಾವ ಮಿಷಿನ್ ಅಲ್ಲಿ ಹಾಕಿರ್ತಾರೋ, ಯಾವ ಗೋಧಿ ಹಾಕಿರ್ತಾರೋ, ಯಾವ ಕ್ವಾಲಿಟಿ ಇರುತ್ತೋ ನಮಗೆ ಗೊತ್ತಿರಲ್ಲ. ಸೊ ನಾವು ಹಿಂಗ್ ಮಾಡ್ಕೊಂಡು ಮನೇಲಿ ಮಾಡ್ಕೊಂಡಿರೋ ಹಿಟ್ಟಾದ್ರೇನೆ ಒಳ್ಳೇದು. ಪೂರ ಬೆಣ್ಣೆ ಅಷ್ಟೇ ಕ್ವಾಂಟಿಟಿಯಲ್ಲಿ ಇರಬೇಕು, ಗೋಧಿ ಹಿಟ್ಟು ಫುಲ್ ಉಂಡೆ ಈ ತರ ಉಂಡೆ ಹದಕ್ಕೆ ಬರೋ ತರ ನೀವು ಅದು ಕಲಿಸ್ಕೊಬೇಕು. ಇವಾಗ ಉಂಡೆ ಮಾಡ್ಕೊಂಡು ಅದನ್ನ ಬಿಸ್ಕೆಟ್ ಶೇಪಿಗೆ ತಟ್ಟಬೇಕಾ? ರೌಂಡ್ ಆಗಿ ನಮ್ಮ ಇಷ್ಟ ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಜಸ್ಟ್ ರೌಂಡ್ ಆಗಿ ಮಾಡಿ, ಇವಾಗ ಇದು ಬೇಕಿಂಗ್ ಟ್ರೇ, ಇದಕ್ಕೆ ನಾನು ಆಲ್ರೆಡಿ ತುಪ್ಪ ಬೆಳೆದಿಟ್ಟಿದ್ದೀನಿ. ಸೊ ಇದನ್ನು 1 by 1 ನಾನು ಇಲ್ಲಿ ಇಟ್ಕೊಂತೀನಿ. ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡು ಕ್ಲಾಸಸ್ಗಳಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ, ಕೆಲವೊಂದು ಅಡ್ಗೆಗಳು ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವಾಗ ನಮ್ಗೆ ಈ ಒಂದು ರೀತಿ ಸಂದರ್ಭಗಳು ಬರುತ್ತಲ್ವಾ, ಇವಾಗ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪ ಹುಳಿಯನ್ನ ಹಾಕಿ ಅಡ್ಜಸ್ಟ್ ಮಾಡ್ತಾರೆ ಅಂತ ಹೇಳಿ, ಹಾಗೊಂದೆರಡು ಟಿಪ್ಸ್ ಕೊಡ್ತೀರಾ ಮ್ಯಾಮ್? ಉಪ್ಪು ಜಾಸ್ತಿ ಆದ್ರೆ ನೀವು ಹುಳಿ ಅದು ಯಾವ್ದ್ರಲ್ಲಿ ಜಾಸ್ತಿ ಆಗಿರೋದು ಒಂದು ಮೈನ್. ಇವಾಗ ಬಿಸ್ಕೆಟ್ ಅಲ್ಲಿ ಉಪ್ಪು ಜಾಸ್ತಿ ಹಾಕಿದ್ರೆ ಮತ್ತೆ ಗೋಧಿ ಹಿಟ್ಟು ಮತ್ತೆ ಖಾರ ಮತ್ತೆ ತುಪ್ಪ ಹಾಕಿದ್ರೆ ಸರಿ ಹೋಗುತ್ತೆ. ಸಾರಲ್ಲಿ ಉಪ್ಪು ಜಾಸ್ತಿ ಹಾಕಿದ್ರೆ ಸೊ ಮತ್ತೆ ನೀರು, ಖಾರ, ಹುಳಿ 3 ಹಾಕ್ಬೇಕಾಗತ್ತೆ. ಸೊ ನಾವು ಯಾವ ಇಂಗ್ರೀಡಿಯೆಂಟ್ ಮಾಡ್ತಿದೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅಡಿಗೆ ಮ್ಯಾಟ್ರಲ್ಲಿ ಬಂದಾಗ ಹೆಚ್ಚಾಗಿ ಯಾರು ಬಂದ್ರು ಗೆಸ್ಟ್ ಅಂದ ತಕ್ಷಣ ಏನಾದ್ರು ಒಂದು ಮಿಸ್ಟೇಕ್ ಆಗ್ಬಿಡುತ್ತೆ ನಮ್ ಕೈಯಿಂದ. ಅದು ಮಿಸ್ಟೇಕ್ ಆಗೋದು ಒಂದೇ ಕಾರಣ, ನಮ್ಮ ಟೆನ್ಷನ್ ಇಂದ. ಯಾರು ಬಂದ್ರು ನಾವು ಟೆನ್ಷನ್ ಮಾಡ್ಕೊಂಡಿರ ನಾನು ಮಾಡ್ಕೊಡ್ತೀನಿ ಅಂತ ನಮ್ಮ ಕಾನ್ಫಿಡೆನ್ಸ್ ಇಟ್ಕೊಂಡು ಆರಾಮಾಗಿ ಮಾಡಿದ್ರೆ ಫಾಸ್ಟ್ ಆಗಿ ಮಾಡ್ತೀವಿ. ಟೆನ್ಷನ್ ತಗೊಂಡ್ರೆ ಸ್ಲೋ ಆಗುತ್ತೆ, ಪ್ಲಸ್ ರೆಸಿಪಿ ನಿಮ್ಗೆ ಸರಿ ಬರಲ್ಲ. ಓಕೆ, ನೀವು ಮಲೇಷಿಯಾದಲ್ಲಿ ಸ್ಟಡಿ ಮಾಡಿದ್ರಿ ಈಗ ಅಡ್ಗೆ ಇದು, ಅಲ್ಲಿ ಏನೇನು ಇದನ್ನ ಕಲ್ತ್ರಿ ಮ್ಯಾಮ್ ನೀವು? ನಾನು ಮಲೇಷಿಯಾಲಿ ಮೈನ್ಲಿ ಮಾಡಿದ್ದು ಚಾಕ್ಲೇಟು ಮತ್ತೆ ಕೇಕ್ ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಪೇಸ್ಟ್ರೀಸು, ಡಿಸೈನರೀಸ್, ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಪೇಸ್ಟ್ರೀಸ್ ಇದೆ, ಬಟ್ ಲೇಟೆಸ್ಟ್ ಡಿಸೈನ್ಸ್, ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲಿಂದ ಕಲ್ತ್ ಬಂದಿದ್ದೀನಿ ನಾನು. ಓಕೆ, ನಮ್ಮ ಇಂಡಿಯಾಲಿ ಲೇಟೆಸ್ಟ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಇಲ್ಲಿ ಸಿಗಲ್ಲ. ಸೊ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅಲ್ಲಿಂದಾನೆ ತಗೊಂಡ್ಬಂದು ಅಲ್ಲಿ ಕಲ್ತಿರೋದ್ರಿಂದ ಅಲ್ಲಿ ಎಕ್ವಿಪ್ಮೆಂಟ್ಸ್ ಸಿಗತ್ತೆ ಈಸಿಯಾಗಿ. ಅಲ್ಲಿಂದಾನೆ ಕಲ್ತ್ಕೊಂಡ್ ಬಂದಿರೋದ್ರಿಂದ ಅಲ್ಲಿಂದ ಎಕ್ವಿಪ್ಮೆಂಟ್ಸ್ ತಂದು ಇಲ್ಲಿ ಹೇಳ್ಕೊಡ್ತಿರ್ತೀನಿ ನಾನು. ದೇಶದಿಂದ ದೇಶಕ್ಕೆ, ಊರಿನಿಂದ ಊರಿಗೆ ಅಡ್ಗೆಗಳು ಎಷ್ಟೋ ಒಂದು ವ್ಯತ್ಯಾಸ ಆಗುತ್ತೆ ಅಲ್ವಾ? ಒಂದು ಕಾಸ್ಟಿಂದ ಕಾಸ್ಟಿಗೆ ಕೂಡ ಎಷ್ಟೋ ಒಂದು ಅಡ್ಗೆಗಳ ಚೇಂಜಸ್ ಆಗುತ್ತೆ. ಇವಾಗ ಇದರಲ್ಲಿ ನಮ್ದೇ ಒಂದು ಓನ್ ನೀವು ರೆಸಿಪಿಯನ್ನ ಮಾಡ್ತಾ ಇದ್ದೀರಾ. ಈಗ ಯಾವ್ಯಾವ ಫ್ಲೇವರ್ಸ್ಗಳು ಹೆಚ್ಚಾಗಿ ಜನರಿಗೆ ಇಷ್ಟ? ಯಾವ ಫ್ಲೇವರ್ ತುಂಬಾ ಜನರಿಗೆ ರೀಚ್ ಆಗುವಂತ ಫ್ಲೇವರ್? ಖಾರ ಎಲ್ಲರಿಗೂ ಇಷ್ಟ ಆಗತ್ತೆ. ಇದನ್ನ ಇವಾಗ ಈ ರೆಸಿಪಿ ಮಾಡ್ತಿದ್ದೆ ನಾನು, ಇದನ್ನ ನೀವು ಮತ್ತೆ ಇಟಾಲಿಯನ್ ಸ್ಟೈಲ್ ಬಿಸ್ಕೆಟ್ ಅಲ್ಲೂ ಕೂಡ ಮಾಡ್ಕೊಬಹುದು. ಈ ಹಸಿಮೆಣಸಿನ್ಕಾಯಿ ತೆಗೆದ್ಬಿಟ್ಟು ವಿ ಕ್ಯಾನ್ ನಾಟ್ ಆಡ್ ಅ ಸಾಸ್, ಚಿಲ್ಲಿ ಸಾಸ್ ಆಡ್ ಮಾಡ್ಬಿಟ್ಟು ಮತ್ತೆ ಚೆಡರ್ ಚೀಸ್ ಹಾಕಿ ಮಾಡಿದ್ರೆ ಇದೊಂದು ಇಟಾಲಿಯನ್ ಬಿಸ್ಕೆಟ್ ಆಗುತ್ತೆ. ಬಿಕಾಸ್ ಇಟಾಲಿಯನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅದೊಂದು ಇಟಾಲಿಯನ್ ಬಿಸ್ಕೆಟ್ ಅಂತ ನಾವು ಕರಿಬಹುದು. ಚೆಡರ್ ಚೀಸ್ ಮೆಲ್ಟ್ ಆಗಲ್ಲ, ಅದು ಬರ್ನ್ ಆಗತ್ತೆ. ಮೊಜೆರೆಲ್ಲಾ ಚೀಸ್ ಅಂದ್ರೆ ಪಿಜ್ಜಾ ಚೀಸ್ ಏನಾಗುತ್ತೆ, ಮೆಲ್ಟ್ ಆಗ್ಬಿಡುತ್ತೆ. ನಿಮ್ಗೆ ಚೆಡರ್ ಚೀಸ್ ಮೆಲ್ಟ್ ಆಗಲ್ಲ, ಬರ್ನ್ ಆಗುತ್ತೆ. ಸೊ ಅದು ಎಫೆಕ್ಟ್ ನಿಮ್ಗೆ ಚೀಸ್ ಹಾಕಿರೋ ಎಫೆಕ್ಟ್ ಇರುತ್ತೆ. ಸೊ ಹಾಗೂ ಕೂಡ ಮಾಡ್ಕೊಬಹುದು. ಇದರಲ್ಲಿ ಬ್ಯಾಸಿಲ್, ಆರಿಗ್ಯಾನೋ ಮಿಕ್ಸ್ ಮಾಡ್ಕೊಂಡು ಬೆಣ್ಣೆ, ಸೇಮ್ ಪ್ರೊಸೀಜರ್, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡ್ಕೊಂಡು ನೀವೊಂದು ಇಟಾಲಿಯನ್ ಬಿಸ್ಕೆಟ್ ಅದರ ನಮ್ಗೆ ಏನ್ ಇಷ್ಟನೋ ಅದ್ರ ನಾವು ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಎಷ್ಟೋ ವೆರೈಟಿ ನಾವೇ ಕ್ರಿಯೇಟ್ ಮಾಡ್ಬೋದು ಇದರಲ್ಲಿ. ನೋಡಿ, ಈ ತರ ಬೇಕಿಂಗ್ ಟ್ರೇ ಅಲ್ಲಿ ಈ ತರ ಉಂಡೆ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕು. ಇದು 180 ಡಿಗ್ರಿ 25 ಮಿನಿಟ್ಸ್ ಬೇಕ್ ಮಾಡ್ಕೊಬೇಕು. ಬೇಕಿಂಗ್ಗೆ ಮೊದಲೇ ಇದನ್ನ ಹಾಕಿಟ್ಕೊಬೇಕಾ? ಹೌದು, ಪ್ರೀ ಹೀಟ್ ಮಾಡ್ಕೊಬೇಕು. 180 ಡಿಗ್ರಿ ಫಾರ್ 5 ಮಿನಿಟ್ಸ್ ನೀವು ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟ್ ಆದ್ಮೇಲೆ ಇದನ್ನ ಒಳಗಡೆ ಇಡಬೇಕು 25 ನಿಮಿಷ. ಅದಾದ ತಕ್ಷಣ ರೆಡಿ ಆಗ್ಬಿಡುತ್ತಾ? ಅದಾದ ತಕ್ಷಣ ರೆಡಿ. ಬಟ್ ಆಗಿದ ತಕ್ಷಣ ತಿನ್ನಕ್ಕೆ ತುಂಬಾ ಬಿಸಿ ಇರುತ್ತೆ, ನಾಗೆ ಸುಡುತ್ತೆ. ಅದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೋದು. ಏನಂದ್ರು ಅರ್ಧ ಗಂಟೆಯಲ್ಲಿ ಬಿಸ್ಕಿಟ್ ಆಗ್ಬಿಡುತ್ತೆ ಅಲ್ವಾ? ಮನೆಯಲ್ಲೇ ಸ್ಪೈಸಿ ಬಿಸ್ಕಿಟ್ ಅನ್ನ ಮಾಡ್ಕೊಂಡು 1/2 hour ಅಲ್ಲಿ ತಿನ್ಬೋದು. ಸ್ಪೈಸಿ ಟೇಸ್ಟಿ ಬಿಸ್ಕೆಟ್ ರೆಡಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಬಿಸ್ಕೆಟ್ ನೀವು ಕೂಡ ಮಾಡ್ಲಿಕ್ಕೆ ಮನೇಲಿ ಇಷ್ಟಪಟ್ಟಿದ್ದಲ್ಲಿ ಆದ್ರೆ ಏನೇನ್ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು 1 ಕಪ್, ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ 1/4 ಕಪ್, 1 ಟೇಬಲ್ ಸ್ಪೂನ್ ಎಳ್ಳು, 1 ಟೇಬಲ್ ಸ್ಪೂನ್ ಶುಂಠಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಕಪ್ ಪುದೀನ, ಮೆಲ್ಟ್ ಮಾಡ್ಕೊಂಡಿರೋ